ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ರೋಹಿಣಿ ಚೌಹಾಣ್. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರುದ್ರಪೀಠದಲ್ಲಿ ಇಂದು ದಿನಾಂಕ 2/12/2025 ಶ್ರೀ ರುದ್ರಾವಧೂತರ 95ನೆಯ ಪುಣ್ಯಾರಾಧನೆ ಹಾಗೂ 40ನೇ ವೇದಾಂತ ಪರಿಷತ್ ಕಾರ್ಯಕ್ರಮ ಸತ್ಪುರುಷರ ಸಮಾಗಮದಲ್ಲಿ ಸಾಂಪ್ರದಾಯಿಕವಾಗಿ ಪ್ರವಚನ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ವಿದ್ಯಾಭವನ ಕಟ್ಟಡ ನಿರ್ಮಾಣಕ್ಕೆ ತನು ಮನ ಧನ ಸಹಾಯ ಮಾಡಿದ ಗ್ರಾಹಕ ಸೇವಾ ಅಧಿಕಾರ ORG ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರಿಗೆ ಪೀಠಾಧಿಪತಿಗಳು ವೇದಾಂತಾಚಾರ್ಯ ಶ್ರೀ ಕೃಷ್ಣಾನಂದ ಅವಧೂತರು ಮತ್ತು ವೇದಾಂತಾಚಾರ್ಯ ಶ್ರೀ ಸಹಜಾನಂದ್ ಅವಧೂತರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು, ಶಾಂತಾಶ್ರಮ ಮಠ ಹುಬ್ಬಳ್ಳಿ ಶಿವಯೋಗಿ ಸ್ವರೂಪಿ ಮಹಾಸ್ವಾಮಿಗಳ ಅಮೃತ ಹಸ್ತಗಳಿಂದ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಕೃಷ್ಣಾನಂದ ಅವಧೂತ ಮಹಾಸ್ವಾಮಿಗಳು ಡಾಕ್ಟರ್ ರಾಜು ಗಸ್ತಿಯವರ ಕಾರ್ಯವೈಖರಿಗಳಿಗೆ ಮೆಚ್ಚುಗೆ ನೀಡಿ ಮಾತನಾಡಿದರು. ತದನಂತರ ಮಾತನಾಡಿದ ಡಾಕ್ಟರ್ ರಾಜು ಗಸ್ತಿಯವರು, ದಿವಂಗತ ಸಿದ್ದು ಅಣ್ಣ ಮೀಸಿಯವರ ಸ್ಮರಣಾರ್ಥವಾಗಿ ವಿದ್ಯಾಭವನ್ ಕಟ್ಟಡ ಕಾಮಗಾರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಜೈ ಭೀಮ ಸಂಘಟನೆಯ ಸಂಘಟನಾಕಾರರು CRO ಡಾಕ್ಟರ್ ರಾಜು ಗಸ್ತಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಿಒ ರಿಪೋರ್ಟ್ MR ತಳಗೇರಿ, KV ತಳಗೇರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್, ಬಾಗಲಕೋಟ್. ಕಟ್ಟಡಕ್ಕೆ 10 ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ 5 ಲಕ್ಷ ರೂಪಾಯಿ ಮೊದಲೇ ಕೊಟ್ಟಿದ್ರು. ಒಂದ್ಸಲ ಅವರು ನಮ್ಮ ಮಠಕ್ಕೆ ಭೇಟಿಗೆ ಬಂದಿದ್ರು. ಅವಾಗ ವಿದ್ಯಾಭವನವನ್ನು ತೋರಿಸಿದ್ವಿ. ಅರ್ಧಕ್ಕೆ ನಿಂತಿತ್ತು. ಯಾಕ್ರೆ ಅದರ ಅರ್ಧಕ್ಕೆ ನಿಂತದ್ದಲ್ಲ ಅಂತ ಕೇಳಿದ್ರು. ದುಡ್ಡಿನ ಒಂದು ಸಮಸ್ಯೆಯಿಂದ ನಿಂತೈತೆ ಅಂದ್ಕೊಳ್ಳಿ, ಅದೇನೈತಿ ಮಾಡಿ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿದ ಪ್ರಕಾರ ಈಗ ಉಳಿದಂತ ಅಮೌಂಟ್ ಅನ್ನು ಚೆಕ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನೋಡ್ರಿ, ಅಳುವ ಮಕ್ಕಳ ಕೈಯಲ್ಲಿ 10 ರೂಪಾಯಿ ಕೊಡ್ಬೇಕಂದ್ರೆ ಹಿಂದ ಮುಂದೆ ನೋಡ್ತೀರಿ ನೀವು, ಹೌದಿಲ್ಲ? 10 ಲಕ್ಷ ರೂಪಾಯಿ ಕೊಡ್ತಾರೆ ಅಂದ್ರೆ ಅವ್ರ ಹಿಂದಿನ ಜನ್ಮದಲ್ಲಿ ಕೂಡ ಈ ರೀತಿಯಾಗಿ ದಾನ ಧರ್ಮವನ್ನು ಮಾಡ್ತಾ ಬಂದಿದ್ದಾರೆ ಅಂತೇಳಿ ಈಗಿನ ಜನ್ಮದಲ್ಲಿ ಕೂಡ ಅವರು ಹೆಚ್ಚಿನ ಪ್ರಮಾಣದಲ್ಲಿ ದಾನ ಧರ್ಮವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ದಾನ ಧರ್ಮ ಮಾಡಿದ್ದು ಯಾವ ರೀತಿಯಾಗಿ ಅಂದ್ರೆ, ಭೂಮಿಗೆ ನೀವು ಒಂದು ಬೀಜ ಕೊಡ್ತೀರಿ. ಭೂಮಿಗೆ ಒಂದು ಬೀಜ ಕೊಟ್ರ ಆ ಭೂಮಿ ನಿಮ್ಗೆ ಎಷ್ಟೋ ಕಾಲ ನಿಮ್ಗೆ ತಿರುಗಿ ಕೊಡ್ತಾರೆ. ಹಂಗ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಅದು ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಅನ್ನುವಂತೆ ಆ ಕೊಟ್ಟಿರ್ತಕ್ಕಂಥದ್ದು ಆ ಭಗವಂತ ಎಷ್ಟೋ ಕೊಟ್ಟ ಅವರಿಗೆ ಮತ್ತೆ ದಯಪಾಲಿಸ್ತಾ ಇದ್ದಾನೆ. ಆ ರೀತಿಯಾಗಿ ಸನ್ಮಾನಗೊಂಡಿರ್ತಕ್ಕಂಥ ರಾಜು ಗಸ್ತಿ ಅವರು ಒಂದೆರಡು ಮಾತುಗಳನ್ನ ಕೇಳಬೇಕಾಗಿ ಅವರೆಲ್ಲ. ಈ ಕಟ್ಟಡ ಏನಕ್ಕಂದ್ರೆ ಸಿದ್ದು ಅಣ್ಣ ಮಿಸಿ ಅವರ ಸ್ಮರಣಾರ್ಥ ನಿಮಿತ್ತ ಆಗಲಂತೂ ನಾನು ಈ ವೇದಿಕೆಯಲ್ಲಿ ಹೇಳ್ತೀನಿ. ಈಗ ನಮ್ಮ ಕಾರ್ಯಕ್ರಮದಲ್ಲಿ